ವಾಟರ್ ಫಿಲ್ಟರ್, ಇದರಲ್ಲಿ ನಾನು ಫಸ್ಟಿಗೆ ಕಲ್ಲನ್ನು ಇಟ್ಟಿದ್ದೇನೆ, ಆದ್ಮೇಲೆ ಇದರಲ್ಲಿ ಕರಿಯನ್ನು ಇಟ್ಟಿದ್ದೇನೆ, ಆದ್ಮೇಲೆ ಇಲ್ಲಿ ಹೊಯ್ಗೆಯನ್ನು ಇಟ್ಟಿದ್ದೇನೆ, ಆದ್ಮೇಲೆ ಇಲ್ಲಿ ಹತ್ತಿಯನ್ನು ಇಟ್ಟಿದ್ದೇನೆ. ಇದಕ್ಕೆ ನಾವು ಕೊಳಕು ನೀರನ್ನು ಹಾಕಿದರೆ ಇದು ಕ್ಲೀನ್ ಆಗಿ ಶುದ್ಧ ನೀರು ಬರುತ್ತದೆ. ಇದರಿಂದ ಇದು ಜೆಸಿಬಿ ಇದನ್ನು ಇಂಡಕ್ಷನ್ ಇಂದ ಮಾಡಿದ್ದು. ಇದು ಜ್ವಾಲಾಮುಖಿಯ ಮಾದರಿ. ಇದಕ್ಕೆ ನಾನು ನೀರಿಗೆ ಕಲರ್ ಹಾಕಿ, ಈನೋಗೆ ಬೇಕಿಂಗ್ ಸೋಡಾ ಪೌಡರ್ ಹಾಕಿ ಈಗ ಇದನ್ನು ಮಾಡಬೇಕು. ಇದು ಇಸ್ರೋ ಚಂದ್ರಯಾನ 3ಯ ಮಾದರಿ. ಇದನ್ನು ಈಗ ನಾನು ಉಡಾವಣೆಗೊಳಿಸಲಿದ್ದೇನೆ. ಇದರ ಹೆಸರು ಜಲಚಕ್ರ. ಮೋಡ ಕರಗಿ ಮಳೆಯಾಗುತ್ತದೆ. ಇದರ ಹೆಸರು ವೆಲ್ಡಿಂಗ್ ಮೆಷಿನ್. ಇದರಲ್ಲಿ ವೆಲ್ಡಿಂಗ್ ಇದರ ಆಟ ಆಡುವ ಸೌಂಡ್. ಆಟ ಇದರ ಹೆಸರು ಸೈರನ್. ಇದು ಭೂಕಂಪ ಆದಾಗ ನಮಗೆ ಸಿಗ್ನಲ್ ಕೊಡ್ತಾರೆ. ಇದು ನೀರು ಶುದ್ಧೀಕರಣ. ಇದರಲ್ಲಿ ಕೆಸರು ನೀರು ಹಾಕಿದಾಗ ಕ್ಲೀನ್ ನೀರು ಬರುತ್ತದೆ. ಸ್ವಲ್ಪ ಜಾಸ್ತಿ ಆಗಿದೆ. ಸದ್ಯಕ್ಕೆ ಹಾಗೆ ಭೂಕಂಪ ಆಗುವಂತ ಸಂದರ್ಭದಲ್ಲಿ ಮಾಹಿತಿ ಕೊಡುವಂತ ಹೈಡ್ರಾಲಿಕ್ ಬ್ರೇಕ್.
ನೋಡಿ ಅದು ಹೈಡ್ರಾಲಿಕ್ ಬ್ರೇಕ್, ಅದು ಬ್ರೇಕ್ ಹೆಂಗೆ ವರ್ಕ್ ಮಾಡ್ತದೆ ಅಂತ ಇದು ಶುದ್ಧೀಕರಣ ಘಟಕ. ಇದು ನೀರು ಶುದ್ಧೀಕರಣ ಮಾಡುತ್ತೆ. ಮಳೆ ನೀರಿನ ಶುದ್ಧೀಕರಣ ಮಳೆ ನೀರಿನ ಶುದ್ಧೀಕರಣ ಮತ್ತು ಸಂಗ್ರಹಿಸು. ಮತ್ತು ಸಂಗ್ರಹಿಸುವ. ಮಳೆ ನೀರು ಮನೆಯಿಂದ ಸ್ಟೋರ್ ಆಗಿ ಅದನ್ನು ಶುದ್ಧೀಕರಣ ಮಾಡೋದನ್ನು ತೋರಿಸಿದ್ದಾನೆ. ಮಳೆ ನೀರನ್ನು ಸಂಗ್ರಹ ಮಾಡಿ ಮನೆಯ ಸ್ಲ್ಯಾಬ್ ಮೇಲೆ ಹಾಗೆ ಅದನ್ನು ಶುದ್ಧೀಕರಣ ಮಾಡಿ ಆಮೇಲೆ ಬಳಕೆ ಮಾಡ್ಬೋದು. ಮೊದಲನೆಯದಾಗಿ ಶ್ವಾಸಕೋಶವು ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯೋಣ. ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಮೇಲೆ ಶ್ವಾಸಕೋಶವು ಕೆಲಸ ಮಾಡುತ್ತದೆ. ಉಚ್ಛ್ವಾಸ ಅಂದರೆ ವಾತಾವರಣದಲ್ಲಿರುವ ಶುದ್ಧ ಆಮ್ಲಜನಕವನ್ನು ಮೂಗಿನ ಮೂಲಕ ತೆಗೆದುಕೊಳ್ಳುವುದು ಎಂದು ಹೇಳಬಹುದು. ನಿಶ್ವಾಸ ಎಂದರೆ ಶ್ವಾಸಕೋಶದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡನ್ನು ದೇಹದ ಹೊರಗಡೆ ಬಿಡುವುದನ್ನು ನಿಶ್ವಾಸ ಎನ್ನುತ್ತೇವೆ. ಹೀಗೆ ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಕ್ರಿಯೆಗಳು ನಮಗೆ ಶ್ವಾಸಕೋಶ ನಡೆಯುವುದಕ್ಕೆ ನಮಗೆ ಶ್ವಾಸಕೋಶ ಇರುವುದು. ಇದು ಜ್ವಾಲಾಮುಖಿ ಮಾದರಿ. ಇದಕ್ಕೆ ನಾವು ಮೊದಲನೇದಾಗಿ ಜ್ವಾಲಾಮುಖಿ ಮಾದರಿಯನ್ನು ಮಾಡಿ ತೋರಿಸ್ತಿದ್ದಾರೆ. ಹಾಗೆ 8ನೇ ತರಗತಿಯ ಮಕ್ಕಳು ಜ್ವಾಲಾಮುಖಿಯ ಮಾದರಿಯನ್ನು ನಿರ್ಮಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು. ಇದು ದೋಣಿ. ಇದು ನೀರಿನಲ್ಲಿ ಚಲಿಸುತ್ತದೆ. ಇದು ನಮಗೆ ಪ್ರಯಾಣ ಮಾಡಲು ಸಹಾಯ ಮಾಡುತ್ತದೆ. ಗಾಳಿಯ ಮೂಲಕ ಯಾವ ರೀತಿ ದೋಣಿ ಚಲಿಸ್ತದೆ ಅಂತ ಕಾನೂನು ಅನುಸರಣೆಗೆ ದೊಡ್ಡದಲ್ಲ ತರದು. ಸಾರದಕ್ಕೆ ನೀರು ಬೇಕು. ಸ್ವಲ್ಪ ಜಾಸ್ತಿ ಕಾರಿನ ಮಾದರಿಯನ್ನು ಅಲ್ಲಿಗೆ ಕಾಣುವಾಗಷ್ಟೇ. ಲಾವಣ್ಯ ಇದು ವಿದ್ಯುತ್ ರಹಿತ ಫ್ಯಾನ್. ಶೆಕೆಯಾದಾಗ ನಾವು ಫ್ಯಾನ್ ಅನ್ನು ಬಳಸುತ್ತೇವೆ. ವಿದ್ಯುತ್ ರಹಿತ ಫ್ಯಾನ್. ವಿದ್ಯುತ್ ರಹಿತ ಫ್ಯಾನ್. ಕರೆಂಟ್ ಬೇಕು ಅಂತಿಲ್ಲ ಫ್ಯಾನಿಗೆ. ತಿರುಗ್ತಾವೆ. ಇದು ಸ್ಟೆಥೋಸ್ಕೋಪ್. ಇದು ನಮ್ಮ ಹೃದಯದ ಬಡಿತವನ್ನು ಅಳೆಯಲು ಸಹಾಯ ಮಾಡುತ್ತದೆ. ಇದು 7 ಬಣ್ಣಗಳಿರುವ ಚಕ್ರ. ಇದನ್ನು ತಿರುಗಿಸಿದಾಗ ಬಿಳಿ ಬಣ್ಣ ಕಾಣ್ತದೆ. ವಾಚ್ ಮಾಡಿಲ್ಲ ಗೊತ್ತಿಲ್ಲ. ಇನ್ನು ಫಾಸ್ಟ್ ಹಾಗೆ ಮಾಡೋದು. ಈಗ ತಿರುಗಿಸೋದು ಮಾಡೋದಲ್ಲ. ಆ ಹುಡುಗರಿಗೆ ಬೇಕಿದ್ದು 7ನೇವರೆಗೆ ಕೊಡೋದು ಕೇಳ್ತಿರ್ತಾರೆ ಪವನ್ಗೆ. ಹಂಗೆ ಸರ್ ಕೈ ಇಡಿ. ಸ್ವಲ್ಪ ಬರ್ತದೆ. ಐಸ್ ಕಮ್ಮಿ ಇದೆಯಲ್ಲ, ಹಾಂ, ಸ್ವಲ್ಪ ಬರ್ತದೆ. ಅಯಸ್ಕಾಂತದ ಮೂಲಕ ಭಾರವನ್ನು ಎತ್ತೋದು. ನೋಡಿ, ಅಯಸ್ಕಾಂತದ ಮೂಲಕ ಭಾರವನ್ನು ಎತ್ತುವಂತ ಮಾಡಿ ಹಣವನ್ನು ರಕ್ಷಣೆ ಮಾಡುವಂತಹ ಒಂದು ಸೈನ್ಯ ಮಾದರಿಯನ್ನು ನಿರ್ಮಿಸಿದ್ದಾರೆ. ನೋಡಿ, ಕಾಡು ಪ್ರಾಣಿಗಳು ನಮ್ಮ ಹೊಲಕ್ಕೆ ಬಂದವಾಗ ಅದರಿಂದ ನಮಗೆ ಮಾಹಿತಿ ಕೊಡ್ತದೆ. ಸೋಲಾರ್ ಬೀದಿ ದೀಪ. ನೋಡಿ ಅಲ್ಲಿಗೆ ಲೈಟ್ ಕಾಣ್ತದಾ? ಸೋಲಾರ್ ಬೀದಿ ದೀಪ. ಸೋಲಾರ್ನ ಮೂಲಕ ವಿದ್ಯುತ್ತನ್ನು ಉಳಿಸೋದು.
ಅದನ್ನು ನಿಯಂತ್ರಣ ಮಾಡುವಂತ ಒಂದು ಮಾನವಿ. ಮೋಕ್ಷಿತ್ 7ನೇ ತರಗತಿ. ಕಾರ್ಖಾನೆಗಳಿಂದ ಬರ್ತಕ್ಕಂಥ ವಿಷಪೂರಿತ ಹೊಗೆಯನ್ನು ವಾತಾವರಣಕ್ಕೆ ಸೇರದಂತೆ ಬೇರ್ಪಡಿಸೋದು. ಅದ ಉರಿತಾ ಇದೆ, ಅದು ಹೊಗೆಲ್ಲ ಬರ್ತದೆ. ಮಾಡು. ಈಗ ನಾನು ಈ ಕೊಳಕಾದ ನೀರನ್ನು ಒಂದು ಮರಳಿನ ಲೋಟೆಗೆ ಹಾಕ್ತಿದ್ದೇನೆ. ನೀರಿನ ಶುದ್ಧೀಕರಣ. ಇನ್ನೊಂದು ಮಾದರಿ ಸತನ್ ಆ ಕಡೆಗೆ ಇಡ್ಬೇಕು, ಈ ಕಡೆ ಇಲ್ಲ. ಅಲ್ಲಿ ಲೈಟ್ ಇಂಡಿಕೇಟ್ ಆಗ್ತದೆ. ಅಲ್ಲಲ್ಲ. ನಾವು ರಬ್ಬರ್ ಬ್ಯಾಂಡಿಂದ ಮತ್ತು ಕಡ್ಡಿಯಿಂದ ತಯಾರಿಸಿದ್ದೇವೆ. ಇದನ್ನು ತಿರುಗಿಸಿದರೆ ಗಾಳಿ ಬರುತ್ತದೆ. ಹೊರಗಿನ ಶಕ್ತಿಯನ್ನು, ಗಾಳಿಯ ಶಕ್ತಿಯನ್ನು ಬಳಸಿಕೊಂಡು ಫ್ಯಾನನ್ನು ರನ್ ಮಾಡೋದು. ಇದರ ಹೆಸರು ಫ್ಯಾನಿನ ಮಾದರಿ. ಇದನ್ನು ನಾವು ಕಡ್ಡಿಯಿಂದ ಹಾಗೂ ರಬ್ಬರ್ ಬ್ಯಾಂಡಿಂದ ತಯಾರಿಸಿದ್ದೇವೆ. ಇದನ್ನು ತಿರುಗಿಸಿದಾಗ ಗಾಳಿ ಬರುತ್ತದೆ. ಶ್ವಾಸಕೋಶ. ನಾವು ಕುಡಿದಾಗ ಇದು ಶ್ವಾಸಕೋಶವಾಗಿದೆ. ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಯನ್ನು ತೋರಿಸ್ತಾ ಇದೆ. ಸ್ಥಾಯಿ ವಿದ್ಯುತ್ ಬಲವನ್ನು ತೋರಿಸ್ತಾ ಇದ್ದಾರೆ. ಸ್ಥಾಯಿ ವಿದ್ಯುತ್ ಬಲವನ್ನು ತೋರಿಸ್ತಾ ಇದ್ದಾರೆ ನೋಡಿ. ಮೊದಲಿಗೆ ಬಲೂನನ್ನು ತಲೆಗೆ ಉಜ್ಜಿದ್ರೆ ಅಲ್ಲಿ ಸ್ಥಾಯಿ ವಿದ್ಯುತ್ ಬಲದಿಂದ ನೀರಿನ ಚಲನೆ ಬದಲಾಗ್ತದೆ ನೋಡಿ. ಇನ್ನೂ ಸ್ವಲ್ಪ ಜಾಸ್ತಿ ಉದ್ದು, ಸರಿ ಉಜ್ಜಬೇಕು. ಅಲ್ಲಿ ನೀರಿನ ಚಲನೆಯನ್ನು ಬದಲಾಯಿಸ್ತದೆ ನೋಡಿ. ನೋಡಿ, ನೀರಿನ ಚಲನೆ ಬದಲಾಗ್ತದೆ. ಮತ್ತೆ ಶಾಂಪೂವನ್ನು ಮಿಕ್ಸ್ ಮಾಡಿ ಅದಕ್ಕೆ ಈಗ ಐದು ಪುಡಿಯನ್ನು ಹಾಕಿದ್ದೇವೆ. ಕುತ್ಕೊಳ್ಳಿ. ಹೊರಗಡೆ ಎಲ್ಲ ಬಂತು. ಇನ್ನೊಂದು ಹಾಕಬೇಕು ಸರ್. ನಾನೀಗ ಬೆಂಕಿ ಕಡ್ಡಿಯಲ್ಲಿ ನೀರಿಗೆ ಹಾಕ್ತಿದ್ದೇನೆ. ಮುಂಚೆ ಈಗ ಮಾಡುವಾಗ ಬೆಂಕಿ ಕಡ್ಡಿ ಅದೇ ಈಗ ಅದು ಬೆಂಕಿ ಕಡ್ಡಿ ಇದು ಯೂಟ್ಯೂಬಲ್ಲಿ ಪೇಸ್ಟ್ ಹಾಕಿ ನೀರಿಗೆ ಹಾಕಿದ್ದೆ. ಈಗ ಉರಿತದಂತೆ. ನೋಡಿ, ಬೆಂಕಿ ಕಡ್ಡಿಯನ್ನು ನೀರಿಗೆ ಹಾಕಿ ಮತ್ತೆ ಪೇಸ್ಟನ್ನು ಹಚ್ಚಿದ್ದಾನೆ ನೋಡಿ. ನೋಡಿ, ಬೆಂಕಿ ಕಡ್ಡಿ ಉರಿತದೆ, ಹೌದಾ ಅಲ್ಲ? ಬೆಂಕಿ ಕಡ್ಡಿಯನ್ನು ನೀರಿಗೆ ಹಾಕಿ ಅದನ್ನು ಬೆಂಕಿ ಇಡುವುದು. ಹಾಗೆ ಆ ಬೆಂಕಿ ಕಡ್ಡಿಗೆ ಪೇಸ್ಟ್ ಅನ್ನು ಹಾಕಿ ಭೂಮಿ ಮತ್ತು ಸೂರ್ಯನ ಮಾದರಿಯನ್ನು ಮಾಡಿದ್ದಾನೆ. ವಿದ್ಯುತ್ ರಹಿತ ಫ್ಯಾನ್. ವಿದ್ಯುತ್ ರಹಿತ ಫ್ಯಾನ್ ನೋಡಿ.